ಇನ್ನೊಂದು ಗುರುಗಳೇ ಇನ್ನೊಂದು ಏನಂತಂದ್ರೆ ಇವಾಗ ಭಾರತೀಯ ಕ್ರಿಕೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಸಚಿನ್ ತೆಂಡೂಲ್ಕರ್ ಒಂಥರ ಗಾಡ್ ಆಫ್ ದಿ ಕ್ರಿಕೆಟ್ ಅಂತ ಹೇಳ್ತಾರೆ. ವಿರಾಟ್ ಕೊಹ್ಲಿನೂ ಅಷ್ಟೇ, ಧೋನಿನೂ ಅಷ್ಟೇ. ಅದೇ ತರ ಅಪ್ಕಮಿಂಗ್ ಮುಂದಿನ ಪೀಳಿಗೆಗೆ ಯಾರು ಟಾಪ್ ಕ್ರಿಕೆಟರ್ ಆಗ್ಬಹುದು? ಇಲ್ಲ ಸರ್, ಅಷ್ಟೇ ಅನ್ಸುತ್ತೆ. ಹೌದಾ? ಬೇರೆ ತರ ಗೇಮ್ ಸ್ಟಾರ್ಟ್ ಆಗ್ಬೋದು. ಬೇರೆ ತರ ಗೇಮ್ ಸ್ಟಾರ್ಟ್ ಆಗ್ಬೋದು. ಇವಾಗ IPL ಅನ್ನೋದು ಬಂದ್ಬಿಟ್ಟು ಸರ್ ಎಲ್ಲರನ್ನು ಡಿಸ್ಟರ್ಬ್ ಮಾಡುತ್ತೆ. ನನ್ ಪ್ರಕಾರ ಆ ಲೆವೆಲ್ಗೆ ಶುಭ್ಮನ್ ಗಿಲ್ ತಗೋಬರ್ಬೋದು. ಶುಭ್ಮನ್ ಗಿಲ್ ಆತರ ಹೆಸರು ಮಾಡೋ ಚಾನ್ಸ್ ಆ ತರದ್ದು ಹೋದ್ರೆ ಶುಭ್ಮನ್ ಗಿಲ್ಗೆ ತುಂಬಾ ಟೆಕ್ನಾಲಜಿ ಚೆನ್ನಾಗಿದೆ, ಅದನ್ನ ಬಳಸ್ಕೋಬೇಕು. ಮ್ಯಾಚ್ ನ ಬಿಗ್ ಸ್ಕೋರ್ ಆಡೋಕೋರಿ ಇನ್ನ ದಡ್ರಾಗ್ತಾರೆ, ಸ್ಕೋರಿಗೆ ಆಡಿರೋ ದೊಡ್ಡ ವ್ಯಕ್ತಿ ಆಗ್ತಾರೆ. ಹಾಗಾಗಿ ಮ್ಯಾಚ್ ಹೆಂಗಿದ್ರು ಅವರೇಜ್ ಅಲ್ಲಿ ಯಾರೋ ಹೊಡಿತಾರೆ ಸರ್. ಯಾವಾಗ್ಲೂ ಹೊಡಿಯೋ ಬ್ಯಾಟ್ಸ್ಮನ್ ಹೊಡಿಬಾರ್ದು, ಅವ್ನ ಆಡ್ಬೇಕು. ಸುಮ್ಮನೆ ನಾರ್ಮಲ್ ಬ್ಯಾಟ್ಸ್ಮನ್ ಬಂದು ಹೊಡೆದೋಗ್ಬೇಕು, ಅವೇ ಮ್ಯಾಚ್ ಜಾಸ್ತಿ ಗೆಲ್ಲೋದು. ಯಾವತ್ತೋ ಅಪರೂಪ ಒಬ್ಬನಿಗೆ ಎಲ್ಲಾ ದಿವಸನೂ ಬಿರಿಯಾನಿ ಊಟ ಮಾಡಕ್ಕಲ್ಲ, ಯಾವತ್ತೋ ಒಂದ್ಸಲ ಬ್ಯಾಟ್ಸ್ಮನ್ ಆಡ್ಬೇಕು. ನಾರ್ಮಲ್ ಬ್ಯಾಟ್ಸ್ಮನ್ ಒಬ್ಬ ಸ್ಕೋರಿಗೆ ಆಡ್ಬೇಕು. ನಾರ್ಮಲ್ ಆಲ್ರೌಂಡ್ ಪ್ಲೇಯರ್ ಇರ್ತಾರೆ ನೋಡಿ, ಅವ್ರು ಬಿಗ್ ಹಿಟರ್ ಆಗ್ಬೇಕು. ಹಾಗಾಗಿ ಅವ್ರು ಹೆವಿ ಸಕ್ಸಸ್. ಯಾವಾಗ್ಲೂ ಮುಂಬೈಗೆ ಬಿಗ್ ಹಿಟರು ಪಲಾಡು ಮತ್ತೆ ಹಾರ್ದಿಕ್ ಪಾಂಡ್ಯ ಒಳ್ಳೆ ಬಿಗ್ ಹಿಟರ್, ಅವ್ರು ಸಖತ್ ಹೊಡೆದ್ ಮ್ಯಾಚ್ ಗೆಲ್ಸೋರು. ಇವಾಗ ಇಂಡಿಯಾ ಅವಾಗ ಗೆಲ್ತಾ ಇತ್ತು. ಧೋನಿ ಮತ್ತೆ ಯುವರಾಜ್ ಸಖತ್ ಗುಡ್ ಪಾರ್ಟ್ನರ್ಶಿಪ್, ತುಂಬಾ ದೊಡ್ಡ ಪಾರ್ಟ್ನರ್ಶಿಪ್ ಗೆದ್ದಿದ್ದಾರೆ. ಅಂದ್ರೆ ಫಿನಿಶಿಂಗ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. RCB ಗೆಲ್ತಾರ? ಕೈ ಕೊಡಿ. 100% ಗೆಲ್ತಾರೆ ಗುರುಗಳೇ RCB. 100% ಗೆಲ್ತಾರಂತೆ. 100 ನೋಡ್ಬಿಟ್ಟು ಔಟ್ ಗಿಟ್ ಆದಾರ ಮೇಲೆ ಇಲ್ಲ, ಎಷ್ಟೇ ನೋಡಿಲಿ ಏನೇ ಆಗ್ಲಿ, ಎಷ್ಟೇ ವಿಕೆಟ್ ಹೋಗ್ಲಿ, ಹೆಸರು ತೀರ್ಥಸ್ವಾಮಿ. ಅಪ್ಪ RCB ಅವರು ತೀರ್ಥ ತಗೊಂಡ್ ಮ್ಯಾಚ್ ನೋಡ್ತಿಲ್ಲ, ಅದೆಲ್ಲ ತೀರ್ಥಸ್ವಾಮಿ ಹೇಳಿದ್ರಂತೆ ಮ್ಯಾಚ್ ನೋಡ್ತಾರ, ಕಾದ್ ನೋಡೋಣ. ಒಟ್ಟು ಗೆಲ್ದ್ರು ಸ್ವಲ್ಪ ನೆಕ್ಸ್ಟ್ ವಿಡಿಯೋ ಮಾಡ್ತೀವಲ್ಲ, ಅವಾಗ ಇದನ್ನ ನೆನಪು ಮಾಡಿ ಒಳ್ಳೇದಾಗ. ದೇವ್ರು ಚೆನ್ನಾಗಿ